ಎಷ್ಟೋ ಅಮ್ಮಂದಿರ ಯೋಚನೆ ಏನು ಅಂತಂದರೆ, ನನ್ನ ಮಗು ಯಾವಾಗಪ್ಪ ಸರಿಯಾಗಿ ಊಟ ಮಾಡುತ್ತೆ, ಯಾಕೆ ಅವಾಗವಾಗ ಊಟ ಬಿಡ್ತಾರೆ, ಆ್ಯಂಡ್ ಇದರಿಂದ ವೆಯ್ಟ್ ಗೇನ್ ಆಗಲ್ಲ, ವೆಯ್ಟ್ ಎಷ್ಟಿದ್ದಾರೋ ಅಷ್ಟೇ ಇದ್ದಾರೆ, ಮಕ್ಕಳು ಸರಿಯಾಗಿ ಊಟನೇ ಮಾಡಲ್ಲ, ಯಪ್ಪ ಊಟದ್ದೇ ಯೋಚನೆ ಆಗಿಬಿಟ್ಟಿದೆ. ಬೆಳಗ್ಗೆ ಆದರೆ ಏನು ಮಾಡೋದು, ಇದನ್ನು ತಿಂತಾನ, ಅದನ್ನು ತಿಂತಾನ, ಅದನ್ನು ತಿಂತಾರ, ಇದನ್ನು ತಿಂತಾರ ಅಂತ ಯೋಚನೆ ಮಾಡೋದ್ರಲ್ಲಿ ಸಾಕಷ್ಟು ಅಮ್ಮಂದಿರು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಮಕ್ಕಳು ಆರಾಮಾಗಿ ಊಟ ಮಾಡೋದಕ್ಕೆ ಏನು ಕೊಟ್ಟರು ಮಕ್ಕಳು ತಿನ್ನೋದಕ್ಕೆ, ಆ್ಯಂಡ್ ಮಕ್ಕಳ ವೆಯ್ಟ್ ಗೇನ್ಗಿರ್ಬಹುದು, ಅವರ ಜೀರ್ಣಕ್ರಿಯೆಗಿರ್ಬೋದು, ಆ್ಯಂಡ್ ತುಂಬ ಹೊಟ್ಟೆ ಹಸಿಬೇಕಲ್ಲ, ಮಕ್ಳಿಗೆ ಹೊಟ್ಟೆ ಹಸಿದ್ರೆ ತಾನೇ ಊಟ ಮಾಡೋದಕ್ಕೆ. ಆ ಎಲ್ಲ ಒಂದು ಪ್ರಾಬ್ಲಮ್ಸ್ಗೆ ಇವತ್ತು ನಾನು ನಿಮ್ಮ ಜೊತೆ ಒಂದು ಸೊಲ್ಯೂಷನ್ನ ಶೇರ್ ಮಾಡ್ಕೊಳ್ತೀನಿ. ಈ ಪೌಡರ್ನ ನೀವು ಮಕ್ಕಳ ಆಹಾರದಲ್ಲಿ 1/4 ಟೀ ಸ್ಪೂನಷ್ಟು ಮಿಕ್ಸ್ ಮಾಡಿ ಮಕ್ಕಳ ಊಟನ ಕೊಟ್ಟರೆ ಮಕ್ಕಳು ತುಂಬ ಚೆನ್ನಾಗಿ ಊಟ ಮಾಡ್ತಾರೆ, ನಿಮಗೂ ಟೆನ್ಷನ್ ಇರೋದಿಲ್ಲ, ಆ್ಯಂಡ್ ಮಕ್ಕಳ ಆರೋಗ್ಯಕ್ಕೂ ಇದು ತುಂಬ ಒಳ್ಳೆಯದು. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಯಾವ್ಯಾವ ಇಂಗ್ರೀಡಿಯೆಂಟ್ಸಿಂದ ಏನು ಹೆಲ್ಪ್ ಆಗುತ್ತೆ ಮಕ್ಕಳ ಹೆಲ್ತ್ಗೆ ಅಂತ ನಾನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಪೌಡರ್ಗೆ ನಾನು ತೊಗೊಂಡಿರುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಯಾವ್ದು ಅಂತಂದರೆ, ಜೀರಿಗೆ 50 ಗ್ರಾಮ್ನ ತೊಗೊಂಡಿದ್ದೀನಿ. ಇದನ್ನು ನಾನು ಒಂದು 15 ಡೇಸಿಂದ 20 ಡೇಸ್ ಒಳಗಡೆ ಖಾಲಿ ಮಾಡಿಬಿಡ್ತೀನಿ. ಅದಕ್ಕೋಸ್ಕರ ಪ್ರಪೋರ್ಷನ್ ಕಡಿಮೆನೇ ತೊಗೊಂಡಿದ್ದೀನಿ. ಆ್ಯಂಡ್ 50 ಗ್ರಾಮ್ ಮೆಣಸು, ಅದಾದಮೇಲೆ 30 ಕಾಳಷ್ಟು ಮೆಂತ್ಯ ತೊಗೊಂಡಿದ್ದೀನಿ. 30 ಅಂತ ಎಣಿಸ್ಕೊಂಡಿಲ್ಲ, ಒಂದು ಚಿಕ್ಕ ಸ್ಪೂನಲ್ಲಿ ನಾನು ಈ ಮೆಂತ್ಯ ಕಾಳುಗಳನ್ನ ತೊಗೊಂಡಿದ್ದೀನಿ. ಈ ಎಲ್ಲ 3 ಇಂಗ್ರೀಡಿಯೆಂಟ್ಸ್ ತುಂಬ ಒಳ್ಳೆಯದು ಮಕ್ಕಳಿಗೆ. ಇದ್ರ ಜೊತೆಗೆ ಇನ್ನೂ 3 ಇಂಗ್ರೀಡಿಯೆಂಟ್ಸ್ ಸಹ ನಾನು ಆ್ಯಡ್ ಮಾಡ್ತಿದ್ದೀನಿ, ಅದು ಸಹ ತುಂಬ ಒಳ್ಳೆಯದು. ಜೀರಿಗೆ ಕೊಡೋದ್ರಿಂದ ಏನಪ್ಪ ಬೆನಿಫಿಟ್ಸು, ಮತ್ತು ಮೆಣಸು ಮತ್ತು ಮೆಂತ್ಯ ಮತ್ತು ಇನ್ನೂ 3 ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಅದೆಲ್ಲ ಏನು ಬೆನಿಫಿಟ್ಸ್ ಅಂತ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಆವಾಗ ನಿಮಗೆ ಅನಿಸುತ್ತೆ ಹೌದು ಇದನ್ನೆಲ್ಲನೂ ನಾವು ಮಕ್ಕಳಿಗೆ ಪೌಡರ್ ಮಾಡಿ ಮಕ್ಕಳ ಊಟದಲ್ಲಿ ಮಿಕ್ಸ್ ಮಾಡಬೇಕು ಅಂತ ಅನಿಸುತ್ತೆ. ಏನೇನಕ್ಕೆ ಮಿಕ್ಸ್ ಮಾಡ್ಬೋದು ಅಂತ ಹೇಳೋದಾದರೆ, ಮಕ್ಕಳಿಗೆ ಉಪ್ಪಿಟ್ಟು ಮಾಡ್ತೀರಲ್ಲ ಅದಕ್ಕೆ ಹಾಕ್ಬೋದು, ಆ್ಯಂಡ್ ಮಕ್ಕಳಿಗೆ ನೀವು ಕಿಚಡೀಸ್ ಮಾಡಿದಾಗ ಅವ್ರಿಗೆ ಏನೇ ಒಂದು ನೀವು ಡಿಶಸ್ನ ಮಾಡಿಕೊಡಿ, ಇದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಡಿ. ಇದರಿಂದ ಮಕ್ಕಳಿಗೆ ಜೀರ್ಣ ತುಂಬ ಚೆನ್ನಾಗಾಗತ್ತೆ, ಮೋರ್ ಓವರ್ ಹೊಟ್ಟೆ ಹಸಿವು ಚೆನ್ನಾಗಾಗತ್ತೆ. ಜೀರಾನ ಮಕ್ಕಳಿಗೆ ನಾವು ಡೈಲಿ ಅವರ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಮಕ್ಕಳಿಗೆ ಹೆಲ್ದಿಯಾಗಿ ಅವರು ಸ್ಟಿಮ್ಯುಲೇಟ್ ಆಗೋದಕ್ಕೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಮಕ್ಕಳ ಗಟ್ ಹೆಲ್ತ್, ಅವ್ರಿಗೆ ಹಸಿವು ಸಹ ಚೆನ್ನಾಗಾಗುತ್ತೆ, ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ, ಆ್ಯಂಡ್ ಮಕ್ಕಳ ಮೆಟಬಾಲಿಸಮ್ ಅನ್ನೋದನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡುತ್ತೆ ಈ ಜೀರಾ. ಆ್ಯಂಡ್ ನೆಕ್ಸ್ಟ್ ಮೆಣಸು ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಯಾವ ರೀತಿ ಬೆನಿಫಿಟ್ಸ್ ಅಂತಂದರೆ, ಮೆಣಸಲ್ಲಿರುವಂತಹ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಇದೆಲ್ಲನೂ ಮಕ್ಕಳಿಗೆ ತಿನ್ನುವಂತಹ ಆಹಾರದಲ್ಲಿ ವೈಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಐರನ್, ಕ್ಯಾಲ್ಶಿಯಂ ಇದೆಲ್ಲನೂ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಈ ಪೌಡರ್ ಹೇಗೆ ಮಾಡೋದು ಅಂತ ಪ್ರೊಸೀಜರ್ನ ನೋಡ್ಕೊಳ್ಳೋಣ. ಒಂದು ಪ್ಯಾನ್ನ ಬಿಸಿಗೆ ಇಟ್ಬಿಟ್ಟು ಇದಕ್ಕೆ ನಾನು ಜೀರಾ ಮತ್ತು ಮೆಣಸನ್ನು ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಕೆಂಪಾಳ ಉರಿಯುವಂತಹ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೆಚ್ಚಗಾದರೆ ಸಾಕಾಗತ್ತೆ. ಯಾಕಂತಂದರೆ ಇದನ್ನು ಚೆನ್ನಾಗಿ ನಾವು ಹುರಿದಾಗ ಅಂತಂದರೆ ರೋಸ್ಟ್ ಮಾಡಿದಾಗ ಇದರ ಅರೋಮಾ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆಹಾರದಲ್ಲಿ ಹಾಕೊಟ್ಟಾಗ್ಲೂ ಸಹ ಮಕ್ಕಳಿಗೆ ಇದು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಈ 3 ಇಂಗ್ರೀಡಿಯೆಂಟ್ಸ್ ಜೀರಾ, ಪೆಪ್ಪರ್ ಆ್ಯಂಡ್ ಮೆಂತ್ಯನ ಲೋ ಫ್ಲೇಮಲ್ಲಿ ನೀವು ಒಂದು 5 to 7 ಮಿನಿಟ್ಸ್ ರೋಸ್ಟ್ ಮಾಡಿದ್ರೆ ಕಂಪ್ಲೀಟ್ ಅರೋಮಾ ಚೆನ್ನಾಗಿ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಅರೋಮಾ ಬರ್ತಿದೆ ಅಂತ, ಆವಾಗ ನೀವು ಇದನ್ನು ಸ್ಟಾಪ್ ಮಾಡ್ಬೋದು ರೋಸ್ಟ್ ಮಾಡೋದಕ್ಕೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಯಾವುದನ್ನು ಹಾಕಬೇಕು, ಇದರಿಂದ ಏನಪ್ಪ ಬೆನಿಫಿಟ್ಸ್ ಅಂತ ಹೇಳೋದಾದರೆ, ನೆಕ್ಸ್ಟು ಮೆಂತ್ಯ ಕಹಿ ಇರುತ್ತೆ, ಮಕ್ಕಳ ಬಾಯಿ ಕಹಿ ಆಗಲ್ವಾ, ಮಕ್ಕಳ ಆಹಾರ ಕಹಿ ಆಗಲ್ವಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಮಕ್ಕಳಿಗೆ ಪಾಟಿ ಸರಿಯಾಗಿ ಆಗ್ತಿಲ್ಲ ಮತ್ತು ಕಾಲಿಕ್ ಪೇಯ್ನ್ ಇದೆ, ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇಲ್ಲ ಅಂತ ಅಂದಾಗ ನೀವು ಮಕ್ಕಳ ಡಯಟಲ್ಲಿ ಈ ಒಂದು ಮೆಂತ್ಯನ ಯೂಸ್ ಮಾಡಲೇಬೇಕಾಗತ್ತೆ. ಈಗ ಈ 3 ಇಂಗ್ರೀಡಿಯೆಂಟ್ಸ್ ಕಂಪ್ಲೀಟಾಗಿ ರೋಸ್ಟ್ ಆಗಿದೆ. ಇಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು, ತುಂಬ ಕೆಂಪಾಳ ರೋಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಮಕ್ಕಳ ಗಟ್ ಹೆಲ್ತ್ನ, ಅವರ ಡೈಜೆಸ್ಟಿವ್ ಸಿಸ್ಟಮ್ನ ಈ 3 ಇಂಗ್ರೀಡಿಯೆಂಟ್ಸ್ ಯಾವ್ದು ಅಂತಂದರೆ ಜೀರಿಗೆ, ಮೆಣಸು ಮತ್ತು ಮೆಂತ್ಯ ಕಾಳು ಮಕ್ಕಳ ಡಯಟಲ್ಲಿ ನಾವು ಪ್ರತಿದಿನ ಇನ್ಕ್ಲೂಡ್ ಮಾಡೋದು ತುಂಬ ಒಳ್ಳೆಯದು. ಪ್ಲೀಸ್ ನೀವು ಇದನ್ನು ಫಾಲೋ ಮಾಡಿ. ನೆಕ್ಸ್ಟ್ 3 ಇಂಗ್ರೀಡಿಯೆಂಟ್ಸ್ ಯಾವುದಪ್ಪ ಅಂತಂದರೆ, ನಾನು 1/4 ಟೀ ಸ್ಪೂನಷ್ಟು ಓಂ ಕಾಳನ್ನ ತೊಗೊಂಡಿದ್ದೀನಿ. ಸೇಮ್ ಪ್ಯಾನ್ ಬಿಸಿ ಇತ್ತಲ್ಲ ಅದಕ್ಕೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ 2 ಏಲಕ್ಕಿ ಆ್ಯಂಡ್ ಒಂದು ಸ್ವಲ್ಪ ಅಂತಂದರೆ ಒಂದು ಜಾಜಿಕಾಯಿ ನಟ್ಮೆಗ್ ಅಂತ ಹೇಳ್ತೀವಲ್ಲ, ಸೊ ಅದರಲ್ಲಿ ನಾನು 1/4 ಭಾಗದಷ್ಟು ತೊಗೊಂಡಿದ್ದೀನಿ. ಈ ಜಾಕಾಯಿನೂ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು, ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ. ಆ್ಯಂಡ್ ಏಲಕ್ಕಿನ ಕೊಡೋದ್ರಿಂದ ಮಕ್ಕಳಿಗೆ ಏನು ಬೆನಿಫಿಟ್ಸ್ ಅಂತಂದರೆ,
ಏಲಕ್ಕಿಯಲ್ಲಿ ವೈಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಫೈಬರ್ ಅಂಶ ಇರುತ್ತೆ. ಈ ಒಂದು ಪೌಡರ್ಗೆ ನಾನು ಏಲಕ್ಕಿ ಬೀಜಗಳನ್ನ ಹಾಕೊಳ್ತಿಲ್ಲ, ಅಂತಂದರೆ ಕಂಪ್ಲೀಟ್ ಸಿಪ್ಪೆನೂ ಹಾಕೊಳ್ತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡಿದಾಗ ಇದರಲ್ಲಿರುವಂತಹ ಫೈಬರ್ ಅಂಶ ಮಕ್ಕಳಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಅಜ್ವೈನ್ ಯಾಕೆ ಕೊಡಬೇಕು? ಈ ಓಂ ಕಾಳನ್ನು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಅಸಿಡಿಟಿ ಆಗಿರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಆ್ಯಂಡ್ ರಿಫ್ಲೆಕ್ಸಸ್ ಇರುತ್ತೆ ಮಕ್ಕಳಿಗೆ, ಅಸಿಡಿಟಿ ಮತ್ತು ಕಾಲಿಕ್ ಪೇನ್ ಈ ರೀತಿಯಾದ ರಿಫ್ಲೆಕ್ಸಸ್ ಇರುತ್ತೆ, ಅದು ಸಹ ಕಡಿಮೆ ಆಗುತ್ತೆ. ತುಂಬ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, 1/4 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ನಟ್ಮೆಗ್ ಅಂತಂದರೆ ಜಾಜಿಕಾಯಿ ಅಂತ ಹೇಳ್ತೀವಲ್ಲ, ಅದನ್ನು ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತಂದರೆ ಮಕ್ಕಳಿಗೆ ಈ ನಟ್ಮೆಗ್ಗಲ್ಲಿರುವಂತಹ ಪ್ರಾಪರ್ಟೀಸ್ ಮಕ್ಕಳಿಗೆ ಯಾವುದೇ ರೀತಿ ಹೊಟ್ಟೆ ಇನ್ಫೆಕ್ಷನ್ ಆಗದಿರೋ ರೀತಿ ನೋಡ್ಕೊಳ್ಳುತ್ತೆ. ಯಾಕಂತಂದರೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟರಿ ಆಗಿರುತ್ತೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಕಂಪ್ಲೀಟ್ ಫೈನ್ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಸ್ಟೋರ್ ಹೇಗೆ ಮಾಡೋದು, ಎಷ್ಟು ದಿನ ಇಟ್ಕೊಳ್ಬೇಕಾಗತ್ತೆ ಆ್ಯಂಡ್ ಎಷ್ಟು ಕ್ವಾಂಟಿಟಿ ಬಳಸಬೇಕು ಅಂತಂದರೆ, ತುಂಬ ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡ್ರೆ ಇದರ ಅರೋಮಾ ಬೇಗ ಹೋಗಿಬಿಡುತ್ತೆ. ಒಂದು ಗ್ಲಾಸ್ ಕಂಟೈನರ್, ಒಂದು ಚಿಕ್ಕ ಗ್ಲಾಸ್ ಕಂಟೈನರಲ್ಲಿ ಇದು ಫಿಲ್ ಆಗೋಷ್ಟು ನಾವು ಮಾಡ್ಕೊಳ್ಬೇಕಾಗತ್ತೆ. ನಾನು ಇದನ್ನು 15 ಡೇಸ್ ಒನ್ಸ್ಗೆ ಖಾಲಿ ಮಾಡ್ತಾ ಇರ್ತೀನಿ. ಯಾಕಂತಂದರೆ ಪ್ರತಿದಿನ ಇದನ್ನು ನಾನು ಬಳಸ್ತೀನಿ. ಪ್ರತಿದಿನ ಬಳಸ್ಬೋದಾ, ಮಗುಗೇನು ಹೊಟ್ಟೆ ನೋವು ಬರಲ್ವಾ ಅಂತಂದರೆ, ಹೊಟ್ಟೆ ನೋವು, ಅಜೀರ್ಣ ಇದು ಎಲ್ಲನೂ ಇದರಿಂದ ಕಡಿಮೆ ಆಗುತ್ತೆ. ಸ್ವಲ್ಪ ಈ ನಟ್ಮೆಗ್ ಅಂತಂದರೆ ಜಾಕಾಯಿ ಸ್ವಲ್ಪ ಗಟ್ಟಿ ಇತ್ತು, ಅದಕ್ಕೋಸ್ಕರ ಅದು ಒಂದು ಗ್ರೈಂಡ್ ಆಗಿಲ್ಲ, ಇನ್ನು ಕಂಪ್ಲೀಟ್ ಎಲ್ಲನೂ ಫೈನ್ ಪೌಡರ್ ಆಗಿದೆ. ಇದನ್ನು ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಲೂಸ್ ಇರುವಂತಹ ಬಾಕ್ಸಸ್ ಕಂಟೈನರ್ಸ್ಗೆ ಹಾಕೊಂಡ್ಬಿಟ್ರೆ ಇದರ ಅರೋಮಾ ಹೊಟ್ಟೋಗ್ಬಿಡುತ್ತೆ. ಇದರ ಅರೋಮಾ ಇದ್ದರೆ ಮಾತ್ರ ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗೋದು. ಸೊ ಇದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಕಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ. ಇದನ್ನು ಹೊರಗಡೆಗೆ ನೀವು ಇಡಬಹುದು. ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಇದನ್ನು ಇಡ್ಬೋದು, ಯಾವುದೇ ರೀತಿ ಹಾಳಾಗೋದಿಲ್ಲ. ಮೋರ್ ಇಂಪಾರ್ಟೆಂಟ್ಲಿ ಏನು ಟಿಪ್ನ ಫಾಲೋ ಮಾಡಬೇಕು ಅಂತಂದರೆ, ಇದರ ಲಿಡ್ ನೀವು ಯಾವ ಒಂದು ಬಾಕ್ಸ್ಗೆ ಹಾಕಿ ಇಡ್ತಿದ್ದೀರಾ ಆ ಲಿಡ್ ತುಂಬ ಟೈಟ್ ಆಗಿರಬೇಕು, ಆವಾಗ ಇದರ ಅರೋಮಾ ಹೋಗೋದಿಲ್ಲ. ಪ್ರತಿದಿನ ಮಕ್ಕಳ ಆಹಾರದಲ್ಲಿ ಇದನ್ನು ನೀವು ಬಳಸಬಹುದು. ದೋಸೆ ಮಾಡ್ತಿದ್ರೆ ಒಂದು ಸ್ವಲ್ಪ ಅದ್ರ ಮೇಲೆ ಉದುರಿಸಬಹುದು. ಆಮ್ಲೆಟ್ ಮಾಡ್ತಿದ್ರೆ ಮಕ್ಕಳಿಗೆ ಅದನ್ನು ಉದುರಿಸಿ, ಈ ಪೌಡರ್ನ ಉದುರಿಸಿ ಕೊಡಬಹುದು. ತುಂಬ ಚೆನ್ನಾಗಿರುತ್ತೆ ಅರೋಮಾ. ಮಕ್ಕಳಿಗೆ ಜೀರ್ಣ ಚೆನ್ನಾಗಾಗುತ್ತೆ, ಪಾಟಿ ಚೆನ್ನಾಗಿ ಮಾಡ್ತಾರೆ, ಗ್ಯಾಸ್ ಆಗೋದಿಲ್ಲ. ಆ್ಯಂಡ್ ಅಸಿಡಿಟಿ ಕೆಲವು ಮಕ್ಕಳುಗಳಿಗೆ ಪ್ರಾಬ್ಲಮ್ ಅಂತ ಸಾಕಷ್ಟು ಅಮ್ಮಂದಿರು ಫೇಸ್ ಮಾಡ್ತಿರ್ತಾರೆ. ಆ್ಯಂಡ್ ಮಗುಗೆ ಹೊಟ್ಟೆನೇ ಹಸಿವಲ್ಲ ಅಂತ ನೀವು ಹೇಳ್ತಿರ್ತೀರಲ್ಲ, ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಸೊ ಅಂತಹ ಮಕ್ಳಿಗೂ ಸಹ ಹೊಟ್ಟೆ ಹಸಿವು ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಮಗುಗೆ ಅವಾಗವಾಗ ಹೊಟ್ಟೆ ಗುಡುಗುಡು ಅನ್ನತ್ತೆ, ಲೂಸ್ ಮೋಷನ್ ಆಗುತ್ತೆ. ಅದು ಎಲ್ಲನೂ ಈ ಒಂದು ನಾವು ಏನು ಪೌಡರ್ಗೆ ಯೂಸ್ ಮಾಡಿದ್ದೀವಲ್ಲ ಇಂಗ್ರೀಡಿಯೆಂಟ್ಸ್, ಆ ಎಲ್ಲ ಇಂಗ್ರೀಡಿಯೆಂಟ್ಸಿಂದ ಮಕ್ಕಳಿಗೆ ಆ ತೊಂದರೆನೂ ಸಹ ಸರಾಗವಾಗಿ ಕಡಿಮೆ ಆಗುತ್ತೆ. ಮಕ್ಕಳು ಊಟ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಮಕ್ಕಳಿಗೆ ಕಾನ್ಸ್ಟಿಪೇಷನ್, ಪಾಟಿ ಸರಿಯಾಗಿ ಮಾಡಲ್ಲ, ಪಾಟಿ ಸರಿಯಾಗಿ ಮಾಡಿದ್ರೂ ಸ್ವಲ್ಪ ಮಾಡ್ತಾರೆ, ತುಂಬ ಕಷ್ಟಪಡ್ತಾರೆ ಅಂತ ಸಾಕಷ್ಟು ಅಮ್ಮಂದಿರಿಗೆ ಈ ಒಂದು ಸ್ಟ್ರಗಲ್ ಇರುತ್ತೆ. ಸೊ ಅದು ಸಹ ಕಡಿಮೆ ಆಗುತ್ತೆ. ಇದನ್ನು ಯಾವ ಒಂದು ಮಂತಿಂದ ಯೂಸ್ ಮಾಡ್ಬೋದು, ಯಾವ ಇಯರ್ಸ್ಗೆ ಅಂತ ಹೇಳೋದಾದರೆ 6 ಮಂತ್ಸಿಂದ ನೀವು 6-7 ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು. 6 ಮಂತ್ಸಿಂದ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಕ್ವಾಂಟಿಟಿ ಒಂದು 2 ಪಿಂಚ್ ಹಾಕೊಳ್ಳಿ. ಹೋಗ್ತಾ ಮಕ್ಕಳು ದೊಡ್ಡವರಾಗ್ತಾರಲ್ಲ, ಅವರ ಅಪೆಟೈಟು ಊಟ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ, ಆವಾಗ ನೀವು ಕ್ವಾಂಟಿಟಿ ಹೆಚ್ಚು ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.